ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದಿಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರ ನಿರ್ಭಾಸತಾಂ ನೋ ಹೃದಂಭರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೀಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ಭಗವಂತನ ಮಹಿಮೆಯ ವಿಚಾರವನ್ನು ದಾಸರು ಹೇಳುವಾಗ ವಿಹಿತಾವಿಹಿತ ಕರ್ಮಗಳರಿತು ಫಲಸನ್ನಿಹಿತನಾಗಿದ್ದೆಲ್ಲರಿಗೆ ಕೊಡುತ್ತಿಪ್ಪ ಭಗವಂತ ಯೋಗಕ್ಷೇಮಂ ವಹಾಮ್ಯಹಂ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತಹ ರೀತಿಯಲ್ಲಿ ಯಾರು ತನ್ನನ್ನು ಅನನ್ಯವಾಗಿ ಶರಣು ಹೊಂತಾರೋ ಅಂಥವರ ಯೋಗಕ್ಷೇಮವನ್ನು ತಾನು ನೋಡಿಕೊಳ್ಳುತ್ತೇನೆ, ತಾನು ವಹಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ, ಉಳಿದಂತಹ ನಾವು ಮಾಡಬೇಕಾದ್ದು ಏನು ಅಂತಂದರೆ ವಿಹಿತ ಅವಿಹಿತ ಕರ್ಮ ಸ್ವವಿಹಿತ ಭಕ್ತ್ಯ ಭಗವದಾನಾರ್ದೇನ ಭಯ ಪರಮೋ ಧರ್ಮ ಅಂತೆಂಬುದಾಗಿ ಹೇಳಿದ ರೀತಿಯಲ್ಲಿ ಸ್ವವಿಹಿತ ಭೃತ್ಯ ನಮಗೆ ಯಾವುದನ್ನು ವಿಧಾನ ಮಾಡಿದ್ದಾರೋ, ಯಾವುದನ್ನು ವಿಧಿಸಿದ್ದಾರೋ ಅದನ್ನು ಮಾಡುವ ಮೂಲಕವಾಗಿ ಅದನ್ನು ಭಗವಂತನ ಪೂಜಾತ್ಮಕವಾಗಿ ಚಿಂತನೆ ಮಾಡಿಕೊಂಡು ಇದು ಭಗವಂತನ ಸೇವೆ, ಭಗವದ್ ಆರಾಧನೆ ಅಂತ ತಿಳಿದುಕೊಂಡು ತಾನು ತನ್ನ ಗುರಿಯನ್ನು ಮುಟ್ಟಬೇಕು ಎಂಬುದಾಗಿ ಹೇಳಿ, ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಅಂತಂದರೆ ಅವರ ಅಭೀಷ್ಟೆ, ಅವರ ಮನಸ್ಸಿನಲ್ಲಿರುವಂತಹ ಏನು ಅಭೀಷ್ಟೆಗಳಿದೆ ಭಗವಂತ ಅದನ್ನು ಈಡೇರಿಸ್ತಾನೆ. ಅಂಥವರ ಮನಸ್ಸಿನಲ್ಲಿರತಕ್ಕಂತಹ ಇಚ್ಛೆ ವಾಂಛೆಗಳನ್ನು ಭಗವಂತ ಅದನ್ನು ಪೂರೈಸ್ತಾನೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಭಗವಂತನಲ್ಲಿ ವೈಷಮ್ಯ ನೈರ್ಘಣ್ಯಾದಿಗಳು ಇಲ್ಲ ಎಂಬುದನ್ನು ತಿಳಿದುಕೊಂಡು ನಾವು ಮೊದಲೇ ಹೇಳಿ ಆಗಿದೆ. ಯಾಕೆ ಅಂತ ಕೇಳಿದ್ರೆ ವೈಷಮ್ಯ ನೈರ್ಘಣ್ಯಾದಿಗಳು ಇದೆ ಅಂತಾದರೆ ಅವನು ಗುಣಪೂರ್ಣನಾದಂತಹ ಭಗವಂತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ವೈಷಮ್ಯ ನೈರ್ಘಣ್ಯಾದಿಗಳು ದೋಷ, ಅದು ಜೀವನಿಗೆ ಸಂಬಂಧಪಟ್ಟಂತಹ ದೋಷಗಳು. ಜೀವನಲ್ಲಿ ಕೆಲವು ಸಂದರ್ಭದಲ್ಲಿ ವೈಷಮ್ಯ, ಇನ್ನು ಕೆಲವು ಸಂದರ್ಭದಲ್ಲಿ ನೈರ್ಘಣ್ಯ. ಒಬ್ಬನನ್ನು ಕಂಡಾಗ ವಿಪರೀತವಾದಂತಹ ಪ್ರೀತಿ, ಒಬ್ಬನನ್ನು ಕಂಡಾಗ ದ್ವೇಷ. ಹೀಗೆ ದ್ವೇಷ, ಅಸೂಯೆ ಇದೆಲ್ಲವೂ ಕೂಡ ಜೀವಗತ ಧರ್ಮ. ಈ ಜೀವಗತ ಭಗವಂತ ಜೀವ ವ್ಯತಿರಿಕ್ತನಾದದ್ರಿಂದಾಗಿ ಅವನಲ್ಲಿ ಯಾವ ಕಾಲಕ್ಕೂ ಕೂಡ ಈ ವೈಷಮ್ಯ ನೈರ್ಘಣ್ಯಾದಿಗಳನ್ನು ನಾವು ಕಲ್ಪನೆ ಮಾಡಲೇಬಾರ್ದು, ಇಲ್ಲವೇ ಇಲ್ಲ. ಅಂತಹ ಭಗವಂತನಲ್ಲಿ ಈ ವೈಷಮ್ಯ ನೈರ್ಘಣ್ಯಾದಿಗಳನ್ನು ಇಲ್ಲ ಎಂಬಂತಹ ವಿಚಾರವನ್ನು, ಅದೇ ರೀತಿಯಾಗಿ ಅವನಲ್ಲಿರುವಂತಹ ಕರುಣಾವಿಶೇಷ ಅದನ್ನು ದಾಸರು ಹೇಳುತ್ತಾರೆ. ಒಮ್ಮೆಗಾದರೂ ಜೀವರುಳು ವೈಷಮ್ಯ ದ್ವೇಷ ಅಸೂಯ ಸ್ನೇಹ ಮಹಾಮಹಿಮಗಿಲ್ಲ ನಿರುಪಾಧಿಕ ಪೊರೆವ. ಭಗವಂತ ಉದ್ಧಾರ ಮಾಡ್ತಾನೆ. ಯಾವ ರೀತಿಯಾಗಿ ಉದ್ಧಾರ ಮಾಡ್ತಾನೆ ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ದ್ವೇಷಾಸೂಯಗಳಿಲ್ಲ ಎಂಬುದನ್ನು ಅವನು ಜೀವರಲ್ಲಿ ಇರ್ತಾನೆ.
ಆ ಜೀವನಲ್ಲಿ ಪಕ್ಷಪಾತ, ಕೆಲವು ಸಂದರ್ಭದಲ್ಲಿ ಒಬ್ಬರನ್ನು ನೋಡಿ ಅವರು ವಿಪರೀತವಾಗಿ ತಮ್ಮಲ್ಲಿ ವಿಪರೀತವಾದಂತಹ ವಿಶೇಷವಾದಂತಹ ಆಸಕ್ತಿಯುಳ್ಳವರು ಎಂಬುದಾಗಿ ಹೇಳ್ತಾನೆ. ಆದರೆ ಭಗವಂತನ ಪಕ್ಷಪಾತ, ದ್ವೇಷ, ಅಸೂಯೆ, ಸ್ನೇಹ ಇತ್ಯಾದಿ ಯಾವ ದೋಷಗಳು ಕೂಡ ಅವನಲ್ಲಿ ಯಾವ ಕಾಲಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಕಾಲದಲ್ಲಿ ಬರಬಹುದು. ಭಗವಂತನಿಗೆ ದ್ವೇಷ, ಅಸೂಯೆಗಳು ಅದು ಈಗ ಇಲ್ಲದಿದ್ದರೂ ಕೂಡ ಯಾವುದಾದ್ರೂ ಒಂದು ಕಾಲದಲ್ಲಿ ಅದನ್ನು ಹೇಳುವ ಅವನಿಗೆ ದ್ವೇಷ ಅಸೂಯೆಗಳನ್ನು ಒಂದಲ್ಲ ಒಂದು ಕಾಲಕ್ಕೆ ಬರ್ತದೆ ಅಂತ ಹೇಳಿದರೆ ಇಲ್ಲವೇ ಇಲ್ಲ. ಭಗವಂತನಿಗೆ ದ್ವೇಷ, ಅಸೂಯೆ ಇತ್ಯಾದಿ ದ್ವೇಷ, ಅಸೂಯೆ ಇತ್ಯಾದಿಗಳು ಅದು ಯಾರಲ್ಲಿರುವಂತಹದ್ದು ಅಂತಂದರೆ ಜೀವಗತ ಧರ್ಮ. ಆ ಜೀವನದಲ್ಲಿರುವಂತಹ ಧರ್ಮಗಳು ಅದು ಭಗವಂತನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಯಾಕೆ ಈ ಜೀವಗತವಾದಂತಹ ದೋಷಗಳನ್ನು ಹೊಂದಿಲ್ಲ ಅಂತ ಹೇಳಿದ್ರೆ, ಅವನು ಈ ದ್ವೇಷ, ಅಸೂಯೆ ಅದು ಏನಾದರೂ ಒಂದು ನಿಮಿತ್ತದಿಂದಾಗಿ ಬರುವಂತಹದ್ದು. ಕೆಲವು ಸಂದರ್ಭದಲ್ಲಿ ನಮಗೆ ನಮ್ಮಂತ ಬೇಕಾದವರನ್ನು, ಪ್ರೀತಿಪಾತ್ರರನ್ನು ಕಂಡಾಗ ಅಲ್ಲಿ ಏನು ಬರ್ತದೆ ಅಂತ ಕೇಳಿದರೆ, ನಮಗೆ ವಿಪರೀತವಾದಂತಹ ಆಸಕ್ತಿ, ವಿಪರೀತವಾದಂತಹ ಮೋಹ. ಇಲ್ಲ ನಮಗೆ ಆಗದವರು ಅಂತಾದರೆ ಅವರಲ್ಲಿ ನಮಗೆ ದ್ವೇಷ. ಈ ಎರಡೂ ಕೂಡ ಜೀವನಲ್ಲಿ ಯಾವುದೋ ಒಂದು ನಿಮಿತ್ತವಾಗಿ ಬರುವಂತಹದ್ದು. ಆದರೆ ಭಗವಂತನಿಗೆ ಮಾತ್ರ ಯಾವ ಕಾಲಕ್ಕೂ ಕೂಡ ಒಂದು ನಿಮಿತ್ತದಿಂದಾಗಿ ಒಬ್ಬನನ್ನು ಕಂಡು ಅವನು ತನ್ನವನು ಎಂಬುದಾಗಿ ಸ್ವೀಕಾರ ಮಾಡ್ತಾನೆ, ಇನ್ನೊಬ್ಬರ ತನಗೆ ಯಾರು ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಯಾವ ಕಾಲಕ್ಕೂ ಕೂಡ ಭಗವಂತ ಮಾಡೋದಿಲ್ಲ. ಅದನ್ನೇ ಹೇಳ್ತಾರೆ, ಎಲ್ಲರನ್ನೂ ಕೂಡ ಸಕಲ ಲೋಕಗಳನ್ನು ಕೂಡ ಚೆನ್ನಾಗಿ ಪಾಲಿಸತಕ್ಕಂತಹ ಸಾಮರ್ಥ್ಯ ಅದು ಭಗವಂತನಿಗಿರುವಂತಹದ್ದು. ನಿರುಪಾಧಿಕ, ಯಾವುದೇ ರೀತಿಯಾದಂತಹ ಉಪಾಧಿ ಬೇಡ. ಭಗವಂತನಿಗೆ ಉದ್ಧಾರವನ್ನು ಮಾಡಬೇಕು, ಭಗವಂತ ಅನುಗ್ರಹವನ್ನು ಮಾಡಬೇಕು ಅಂತಾದರೆ ಉಪಾಧಿ ಬೇಡ. ನಿರುಪಾಧಿಕವಾಗಿ ಭಗವಂತ ಉದ್ಧಾರ ಮಾಡ್ತಾನೆ. ಅಂತಹ ನಿರುಪಾಧಿಕನಾದಂತಹ ಭಗವಂತ ಅವನು ಆ ನಿರುಪಾಧಿಕವಾದಂತಹ ಭಗವಂತ ಉಪಾಧಿಗಳು ಯಾವುದೇ ರೀತಿಯಾದಂತಹ ಒಂದು ನಿಮಿತ್ತವನ್ನು ಅನುಸರಿಸಿಕೊಂಡು ಭಗವಂತ ಉದ್ಧಾರ ಮಾಡೋದಲ್ಲ. ಬ್ರಹ್ಮಕಲ್ಪಾಂತದಲ್ಲಿ ಅಂತಹ ಭಗವಂತ ಏನು ಮಾಡ್ತಾನೆ ಕೇಳಿದರೆ, ಕಲ್ಪಾಂತದಲ್ಲಿ ಇಡೀ ಜಗತ್ತು ಕೊನೆಗೆ ಅದು ತ್ರಿವಿಧ ಜೀವರಿಗೆ, ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು, ಇವರೆಲ್ಲರೂ ಕೂಡ ಕಲ್ಪಾಂತದಲ್ಲಿ ಬ್ರಹ್ಮನ ಕಲ್ಪಾಂತದಲ್ಲಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಅವರವರಿಗೆ ಯೋಗ್ಯವಾದಂತಹ, ಅವರವರಿಗೆ ಯಾವುದು ಯೋಗ್ಯ ಅವರಿಗೆ ಅದನ್ನು ಕೊಡ್ತಾನೆ. ಅಂದರೆ ಭಗವಂತ ಫಲವನ್ನು ಕೊಡುವಂತಹದ್ದು ಏನನ್ನು ನೋಡಿಕೊಂಡು ಅಂತ ಕೇಳಿದ್ರೆ, ಅವರು ಮಾಡುವಂತಹ ಏನು ಒಳ್ಳೆಯ ಕೆಲಸಗಳಿದೆ, ಸಾತ್ವಿಕವಾದಂತಹ ಕರ್ಮಗಳಿದೆ, ಅದನ್ನು ಅನುಸರಿಸಿಕೊಂಡು ಭಗವಂತ ಫಲವನ್ನು ಕೊಡುತ್ತಾನೆ. ಅದಕ್ಕೆ ಸರಿಯಾದಂತಹ ಫಲವನ್ನು ನೀಡಿ ಅವರನ್ನು ಉದ್ಧಾರ ಮಾಡುವಂತಹದ್ದು. ಇಲ್ಲ ಅಂತಾದರೆ ಯಾರು ಅಧಮ ಜೀವರಾಶಿಗಳಿದ್ದಾರೆ ಅವರನ್ನು ಅಂಧಂತಮಸ್ಸಿಗೆ ಭಗವಂತ ಹಾಕುತ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವರವರ ಉಚಿತವಾದಂತಹ, ಯಾಕೆ ಅಂತ ಕೇಳಿದರೆ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಭಗವಂತ ನೋಡಿಕೊಳ್ಳುತ್ತಾನೆ ಅಂತ ಹೇಳಿದರೆ ಇಲ್ಲ, ಅವರವರ ಯೋಗ್ಯತೆಯನ್ನು ಅನುಸರಿಸಿಕೊಳ್ಳುತ್ತಾನೆ. ಭಗವಂತ ಆ ಜೀವನದಲ್ಲಿರುವಂತಹ ಜೀವಕದ ಧರ್ಮ, ಜೀವನ ಸ್ವರೂಪ ಇದೆಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳುತ್ತಾನೆ. ಭಗವಂತ ಒಬ್ಬನನ್ನು ಉದ್ಧಾರ ಮಾಡಬೇಕು ಅಂತಾದರೆ ಆ ಜೀವನಲ್ಲಿ ಏನು ಗುಣಗಳಿದೆ, ಏನು ಅಂಶಗಳಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು
ಅದನ್ನು ಕೇಂದ್ರೀಕರಿಸಿಕೊಂಡು ಭಗವಂತ ಒಳ್ಳೆಯ ಫಲವನ್ನು ಅಥವಾ ಆ ಯಾರು ದುರಾಚಾರಿಗಳಿದ್ದಾರೆ, ಆಸುರಿ ಶಕ್ತಿಗಳಿದ್ದಾರೆ ಅಂಥವರನ್ನು ಅಂಧಂತಮಸ್ಸಿಗೆ ಭಗವಂತ ಹಾಕ್ತಾನೆ ಅಂತ ಹೇಳ್ತಾರೆ. ಹೀಗೆ ತ್ರಿವಿಧ ಜೀವರಿಗೆ ಅವರವರಿಗೆ ನಿಜಗತಿಯ ಆ ಮೂರು ವಿಧವಾದಂತಹ ಜೀವರಿಗೆ ತಾನು ಯೋಗ್ಯ, ಅವರಿಗೆ ಒಳ್ಳೆಯ ಗತಿಗಳು ಆಗಬಹುದು, ಇಲ್ಲ ಆಸುರಿ ಗತಿಗಳು ಆಗ್ಬೋದು. ಹೀಗೆ ದ್ವೇಷಾದಿಗಳನ್ನು ಅನುಸರಿಸಿಕೊಂಡು ಇರತಕ್ಕಂತಹ ರಾಕ್ಷಸರಿಗೆ ಅವರ ಗತಿ, ಯಾರು ಒಳ್ಳೆಯ ದೇವತಾ ವ್ಯವಸ್ಥೆಯಲ್ಲಿ ಸಾತ್ವಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿರ್ತಾರೆ ಅಂಥವರಿಗೆ ಒಳ್ಳೆಯ ಗತಿಯನ್ನು ಭಗವಂತ ಕರುಣಿಸ್ತಾನೆ ಅಂತ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ವೈಷಮ್ಯ ನೈರ್ಗಣ್ಯ ಈ ಅವರೋಧಾಧ್ಯಾಯ ಭಗವಂತನಿಗೆ ವೈಷಮ್ಯ ನೈರ್ಗಣ್ಯಾದಿಗಳು ಸಾಪೇಕ್ಷತ್ವಾದ ಹಿ ದರ್ಶಯತಿ ಅಂತ ಹೇಳಿಕೊಂಡು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ತೋರಿಸಿಕೊಟ್ಟಿದ್ದಾರೆ. ವೈಷಮ್ಯ ನೈರ್ಗಣ್ಯೆ ಸಾಪೇಕ್ಷತ್ವಾತ್ ಅದು ಹೇಗೆ ಅಂತ ಕೇಳಿದ್ರೆ ಭಗವಂತ ಆ ವೈಷಮ್ಯ ನೈರ್ಗಣ್ಯಾದಿಗಳನ್ನು ಆ ತ್ರಿವಿಧವಾದಂತಹ ಜೀವರಾಶಿಗಳಿಗೆ ಕೊಡ್ತಾನೆ ಅಂತಾದರೂ ಕೂಡ ತ್ರಿವಿಧ ಜೀವರಾಶಿಗಳ ಅವರ ಒಳಗಿರತಕ್ಕಂತಹ ಏನು ಇದೆ ಅದನ್ನು ಇಟ್ಟುಕೊಂಡು ಅವರಲ್ಲಿರತಕ್ಕಂತಹ ಗುಣ ಧರ್ಮ ಸ್ವರೂಪ ಇದನ್ನು ಅನುಸರಿಸಿಕೊಂಡು ಭಗವಂತ ಅಲ್ಲಿ ಫಲವನ್ನು ಕೊಡುವುದು ಎಂಬುದಾಗಿ ಅರ್ಥವನ್ನು ಮಾಡಬೇಕು. ಅದಾದ ಮೇಲೆ ಮುಖ್ಯವಾಗಿ ನಾವು ನಮಗೆ ಭಗವಂತನನ್ನು ಯೋಚಿಸುವಾಗ, ಭಗವಂತನನ್ನು ಚಿಂತನೆ ಮಾಡುವಾಗ ಹೇಗೆ ನಾವು ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ ಇಡೀ ಒಂದು ವಿಸ್ತೃತವಾದಂತಹ ಭಗವಂತನ ವ್ಯಾಪಾರ, ಜಗದ್ವ್ಯಾಪಾರವನ್ನು ಭಗವಂತ ಯಾವ ರೀತಿಯಾಗಿ ನಡೆಸ್ತಾನೆ, ಎಲ್ಲ ಜೀವರಾಶಿಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಅಲ್ಲಿ ಗಜದಿಂದ ಹಿಡ್ಕೊಂಡು ತೃಣಪರ್ಯಂತ ಇರತಕ್ಕಂತಹ ಜೀವರಾಶಿಗಳು, ಅಲ್ಲೇ ತ್ರಿವಿಧವಾದಂತಹ ಜೀವರಾಶಿಗಳು, ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು, ಹೀಗೆ ಬೇರೆ 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 ವಿಧವಾದಂತಹ ಜೀವರಾಶಿಗಳು ಇವರನ್ನು ಭಗವಂತ ಒಂದೊಂದು ಅಂಶದಲ್ಲಿ ಒಂದೊಂದು ರೀತಿಯಾಗಿ ಅವರನ್ನು ಭಗವಂತ ನೋಡಿಕೊಳ್ತಾನೆ, ಅವರನ್ನು ಉದ್ಧಾರ ಮಾಡುವಂತಹದ್ದು ಅಥವಾ ಅವರಿಗೆ ಬೇಕಾಗಿರತಕ್ಕಂತಹ ಗತಿಯನ್ನು ಕೊಡುವಂತಹದ್ದು. ಇದೆಲ್ಲವನ್ನೂ ಕೂಡ ಭಗವಂತ ಒಂದು ಇದಕ್ಕೆ ಮಾನದಂಡವನ್ನು ಇಟ್ಟುಕೊಳ್ತಾನೆ. ಯಾವುದು ಮಾನದಂಡ ಅಂತ ಕೇಳಿದ್ರೆ ಅವರ ಸ್ವರೂಪ, ಅವರ ಗುಣ, ಅವರ ಯೋಗ್ಯತೆ ಇದನ್ನು ಅನುಸರಿಸಿಕೊಂಡು ಭಗವಂತ ಫಲವನ್ನು ಕೊಡ್ತಾನೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಅಜ್ಞತಾಖಿಲವೇ ಸಮ್ಮೇತರು ಘಟತೆಯನ ಕುತಶ್ಚನ ಅಂತ ಹೇಳಿಕೊಂಡು ಇದೇ ಒಂದು ಮಾತು ಹಿಂದೆ ಬಂದಿತ್ತು. ಅಜ್ಞತಾ ಅಖಿಲ ಸಮ್ಮೇತರು ಘಟತೆ ನ ಕುತಶ್ಚನ. ಭಗವಂತನಲ್ಲಿ ಅಜ್ಞಾನ ಎಂಬುದು ಯಾವ ಕಾಲಕ್ಕೂ ಕೂಡ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅಖಿಲ ಸಂವೇತ್ತು, ಭಗವಂತನಲ್ಲಿರುವಂತಹ ಧರ್ಮ ಏನು ಕೇಳಿದ್ರೆ ಅಖಿಲ ಸಂವೇದಯತಿ, ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಳ್ಕೊಂಡಿರುವಂತಹದ್ದು. ಇದು ಭಗವಂತನ ಅತ್ಯಂತ ಉತ್ಕೃಷ್ಟವಾದಂತಹ ಧರ್ಮ. ಅಂತಹ ಭಗವಂತನಲ್ಲಿ ಅಜ್ಞಾನ ಎಂಬುದು ಇದು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿ ಹೀಗೆ ಭಗವಂತನನ್ನು ಅತ್ಯಂತ ಉತ್ಕೃಷ್ಟವಾಗಿದ್ದಾನೆ, ಅವನ ಸಾಮರ್ಥ್ಯ ಎಷ್ಟು ಎತ್ತರವಾದ್ದು ಎಂಬುದಾಗಿ ತಿಳಿಸಿಕೊಟ್ಟು ಅದಾದ ಮೇಲೆ ಮುಂದಿನ ಸಂಧಿಯಲ್ಲಿ ಭಗವಂತನ ಇನ್ನೊಂದು ಅಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಹಿಂದೆ ಈ ತಾರತಮ್ಯದ ವಿಚಾರವನ್ನು ಇಲ್ಲಿ ಹೇಳಿದರು. ಭಗವಂತ ಅದೇ ರೀತಿಯಾಗಿ ಆ ಭಗವಂತನ ಕಕ್ಷೆಯಲ್ಲಿ ಭಗವಂತನ ಈ ಸೃಷ್ಟಿಯಲ್ಲಿ ಯಾವ ರೀತಿಯಾಗಿ ಈ ತಾರತಮ್ಯಾದಿ ವ್ಯವಸ್ಥೆಗಳು ಎಂಬುದನ್ನು ಹಿಂದೆ ಹೇಳಿದರು. ಅದನ್ನು ಮತ್ತೆ ಪುನಃ ಒಂದು ವಿಸ್ತೃತವಾದಂತಹ ರೀತಿಯಲ್ಲಿ ಬೃಹತ್ ತಾರತಮ್ಯ ಸಂಧಿ, ಅದೇ ರೀತಿಯಾಗಿ ಗುಣತಾರತಮ್ಯ, ಗುಣದಲ್ಲಿರುವಂತಹ ತಾರತಮ್ಯ, ಯಾರು ಎಷ್ಟು ಅಧಿಕವಾಗಿರತಕ್ಕಂತಹ ಗುಣವುಳ್ಳವರು ಎಂಬಂತಹ ವಿಚಾರವನ್ನು ಈ ಗುಣತಾರತಮ್ಯ ಅವರಲ್ಲಿರತಕ್ಕಂತಹ ಗುಣವನ್ನು ಇಟ್ಟುಕೊಂಡು ತನ್ಮೂಲಕವಾಗಿ ಅದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಅದನ್ನು ಇಲ್ಲಿ ಚೆನ್ನಾಗಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಜಗತ್ತಿನ ಈ ಕಕ್ಷೆಯಲ್ಲಿ ಎಲ್ಲೆಲ್ಲಿ ಬರ್ತಾರೆ ಎಂಬುದಕ್ಕೆ ಹೇಳಿದಾಗ ಶ್ರೀಧರ ದುರ್ಗಾ ಮನೋರಮ
ವೇದಮುಖ ಸುಮನಸ ಗಣ ಸಮಾರಾಧಿತ ಪದಾಂಭೋಜ ಜಗದಂತರ್ಬಹಿರ್ವ್ಯಾಪ್ತ ಗೋಧರ ಫಣಿಪರಾವ ಆತಪತ್ರ ನಿಷೇಧ ಶೇಷ ವಿಚಿತ್ರಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ. ಭಗವಂತನಲ್ಲಿ ಈ ಅವನನ್ನು ಸ್ತೋತ್ರ ಮಾಡುವಾಗ ಅವನ ಲಕ್ಷ್ಮೀದೇವಿ ಅದೇ ರೀತಿಯಾಗಿ ಭಗವಂತ ಇವರಿಬ್ಬರನ್ನ ಕೊಂಡಾಡ್ತಾರೆ. ಆರಂಭದಲ್ಲಿ ಏನು ಅಂತ ಕೇಳಿದರೆ ಶ್ರೀಧರ ದುರ್ಗಾ ಮನೋರಮ, ಶ್ರೀದೇವಿ ಭೂದೇವಿ ದುರ್ಗಾದೇವಿ, ಇದು ಲಕ್ಷ್ಮೀದೇವಿಯ 3 ರೂಪಗಳು. ಶ್ರೀ ಭೂ ದುರ್ಗಾ ಅಂತ ಹೇಳಿಕೊಂಡು 3 ರೂಪದಲ್ಲಿರ್ತಾಳೆ. 3 ರೂಪದಲ್ಲಿರತಕ್ಕಂಥವಳು ಅವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಮನಸ್ಸಿಗೆ ಮುಖ್ಯವಾಗಿ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಕಾರ್ಯ, ಮನಸ್ಸಿಗೆ ಆನಂದವನ್ನು ಕೊಡುವ ಮೂಲಕವಾಗಿ ಮನಸ್ಸಿನ ನಿಯಂತ್ರಣಕ್ಕೆ ಒಳ್ಳೆಯ ರೀತಿಯಾದಂತಹ ಮನಸ್ಸಿಗೆ ಪ್ರಚೋದನೆಯನ್ನು ಕೊಡತಕ್ಕಂಥವಳು ಲಕ್ಷ್ಮೀದೇವಿ. ಅದೇ ರೀತಿಯಾಗಿ ಭಗವಂತ ಮನೋರಮ. ಅದಾದ ಮೇಲೆ ಬ್ರಹ್ಮ ಮತ್ತು ಇಂದ್ರಾದಿಗಳು ಯಾರೆಲ್ಲ ಬ್ರಹ್ಮನೇ ಮೊದಲಾಗಿರತಕ್ಕಂತಹ ದೇವತಾ ಗಣಗಳು. ಅದಾದ ಮೇಲೆ ಇಂತಹ ದೇವತಾ ಗಣಗಳು ಬ್ರಹ್ಮಾದಿ ಸುಮನಸರಿಂದ ಸೇವಿಸಲ್ಪಡುವಂತಹ ಪಾದಕಮಲಗಳು ಭಗವಂತನದ್ದು. ಅದಾದ ಮೇಲೆ ಮುಂದೆ ಜಗದಂತರ್ಬಹಿರ್ವ್ಯಾಪ್ತ, ಮಹಾನಾರಾಯಣೋಪನಿಷತ್ತು ಹೇಳುವಂತಹದ್ದು ಯಚ್ಚ ಇಂಚಿತ್ ಜಗತ್ಸರ್ವಂ ದೃಶ್ಯತೆ ಚ ಶೂರ್ಯತೆ ಚ ಅಂತರ್ಬಹಿಷ್ಯತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಯಾವುದೆಲ್ಲ ಯಚ್ಚ ಕಿಂಚಿತ್ ಜಗತ್ಸರ್ವಂ ಏನೆಲ್ಲ ಕೇಳಲ್ಪಡ್ತದೆಯೋ, ಜಗತ್ಸರ್ವಂ ಶ್ರೂಯತೆ ಚ ಕೇಳಲ್ಪಡುವಂತಹದ್ದು, ನೋಡಲ್ಪಡುವಂತಹದ್ದು ಎಲ್ಲವೂ ಕೂಡ ಎಲ್ಲ ಜಗತ್ತಿನಲ್ಲಿಯೂ ಕೂಡ ಅಂತರ್ಬಹಿಷ್ಯತತ್ಸರ್ವಂ ಜಗತ್ತಿನ ಒಳ ಹೊರಗೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ನಿಯಾಮಕನಾಗಿರತಕ್ಕಂಥವನು ವ್ಯಾಪ್ಯ ನಾರಾಯಣ ಸ್ಥಿತಃ. ಭಗವಂತ ಒಳಗಡೆ ನಿಯಾಮಕನಾಗಿ ತಾನಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಅಂತಹ ಭಗವಂತ ಆ ಭೂದೇವಿಯ ಏನು ಭೂಮಿಯನ್ನು ಧಾರಣೆ ಮಾಡಿದ್ದಾನೆ. ಶೇಷ ಆತಪತ್ರ, ಶೇಷ ಏನಾಗಿದ್ದಾನೆ ಅಂತ ಕೇಳಿದರೆ ಆತಪತ್ರ, ಅವನಿಗೆ ಮೇಲುಗಡೆಯಿಂದ ಅವನಿಗೆ ನೆರಳನ್ನು ಕೊಡ್ತಾನೆ. ನೆರಳನ್ನು ಕೊಡುವಂತಹದ್ದು ಶೇಷ. ಆದ್ದರಿಂದ ಆ ಶೇಷಶಾಹಿಯಾಗಿ ಅವನ ಆ ನೆರಳಿನ ಕೆಳಗೆ ಭಗವಂತ ನೆಲೆಸಿಕೊಂಡಿದ್ದಾನೆ. ಅದಾದ ಮೇಲೆ ಅಂತಹ ಭಗವಂತ ಆತಪತ್ರ, ನಿಷೇಧ ಶೇಷ. ಮತ್ತು ಅಷ್ಟು ಮಾತ್ರವಲ್ಲ, ಪ್ರಳಯಕಾಲದಲ್ಲಿ ತಾನು ಇರತಕ್ಕಂಥವನು ನಿಷೇಧ ಶೇಷ ವಿಚಿತ್ರಕರ್ಮ. ಯಾಕೆ ಅಂತ ಕೇಳಿದರೆ ಅವನು ಯಾವತ್ತೂ ಕೂಡ ಇಡೀ ಜಗತ್ತು ನಾಶವಾದರೂ ಕೂಡ ಭಗವಂತ ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಯಾಕೆ ಅಂತ ಕೇಳಿದರೆ ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿಗರಂತ ಗುಣ ಪರಮ. ಇದು ದ್ವಾದಶಸ್ತೋತ್ರದಲ್ಲಿ ಬರುವಂತಹ ಒಂದು ಮಾತು. ಭಗವಂತನ ಕರ್ಮ ಎಂತಹದ್ದು ಅಂತ ಕೇಳಿದರೆ ಬಹುಚಿತ್ರ ಜಗತ್ ಬಹುದಾಕರಣಾತ್, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಭಗವಂತನ ಸೃಷ್ಟಿಯಲ್ಲಿ ಜಗತ್ತು ತುಂಬ ವಿಚಿತ್ರ. ಏನು ವಿಚಿತ್ರ ಅಂತ ಕೇಳಿದ್ರೆ ಅವನ ಸಾಮರ್ಥ್ಯ, ಅದು ಏನನ್ನು ಬೇಕಾದರೂ ಕೂಡ ಮಾಡುವಂತಹ ಸಾಮರ್ಥ್ಯವುಳ್ಳವನು ತಾನು. ಅಂತಹ ಭಗವಂತ ಶೇಷಾಹಿ ವೈರ ಶಿವಶಕ್ರ ಮನುಪ್ರಧಾನ ಚಿತ್ರ ಉರುಕರ್ಮ ರಚನಂ ಯದಪಾಂಗಲೇಶಂ. ಭಗವಂತನನ್ನು ಕೊಂಡಾಡುವಾಗ ಹೇಳ್ತಾರೆ ಚಿತ್ರ ಉರುಕರ್ಮ ರಚನಂ ಯದಪಾಂಗಲೇಶಂ. ಭಗವಂತ ಅವನ ಕರ್ಮಗಳು ಅದು ಸಾಮಾನ್ಯವಾಗಿ ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ. ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಅಂತ ಹೇಳಿಕೊಂಡು ಅವನ ಕರ್ಮದ ಗತಿಯನ್ನು ಹೇಳ್ತಾರೆ. ಸಾಮಾನ್ಯವಾದಂತಹ ಮನುಷ್ಯರಿಗೆ ಭಗವಂತನ ಕರ್ಮವನ್ನು, ಭಗವಂತನ ಸಾಮರ್ಥ್ಯವನ್ನು ಅಳಿಲಿಕ್ಕೆ ಸಾಧ್ಯ ಇದೆಯೋ? ಇಲ್ಲವೇ ಇಲ್ಲ. ಅಂತಹ ಭಗವಂತ ಚಿತ್ರೋರು ಏನಾಗಿದ್ದಾನೆ? ವಿಚಿತ್ರ ಕರ್ಮ ನಿಷೇಧ ಶೇಷ ಸುಬೋಧ. ಇಡೀ ಜಗತ್ತು ನಾಶವಾದರೂ ಕೂಡ ತಾನು ಮಾತ್ರ ಸದಾ ಕಾಲದಲ್ಲೂ ಕೂಡ ಇರ್ತಾನೆ. ಆದರೆ ಅವನಿಗೆ ನಾಶ ಇಲ್ಲ, ತಾನು ಯಾವತ್ತಿಗೂ ಇರ್ತಾನೆ. ಸುಖಮಯ ಗಾತ್ರ ಪರಮ ಪವಿತ್ರ. ಅವನು ಪವಿತ್ರ, ಪವಿತ್ರಾಣಾಂ ಪವಿತ್ರಂ ಯಹ ಅಂತ ಹೇಳಿಕೊಂಡು ಭಗವಂತನನ್ನು ಸಹಸ್ರನಾಮ ಕೊಂಡಾಡುವಂತಹದ್ದು. ಪಾವಿತ್ರ್ಯ ಉಳ್ಳಂತಹ ವಸ್ತುಗಳಿಗೆ
ಪಾವಿತ್ರತೆಯನ್ನು ಕೊಟ್ಟು ಅದರಲ್ಲಿ ಪವಿತ್ರ ನಾಮಕನಾಗಿ ಅದರ ಒಳಗಡೆ ಪ್ರವೇಶ ಮಾಡಿಕೊಂಡು ಅದಕ್ಕೆ ಒಂದೊಂದು ಹೆಸರನ್ನು ಇಟ್ಟು ತಾನೇ ಅದರಲ್ಲಿ ವಾಚ್ಯನಾಗಿರತಕ್ಕಂಥವನು. ಅಂತಹ ಭಗವಂತ ಪರಮ ಪವಿತ್ರ ಸುಚರಿತ್ರ. ಭಗವಂತನ ಚಾರಿತ್ರ್ಯ ಅದು ಸಾಮಾನ್ಯವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸುಚರಿತ್ರ, ಅತ್ಯಂತ ಶೋಭಾಯಮಾನವಾದಂತಹ ಚಾರಿತ್ರ್ಯವುಳ್ಳವನು. ಇಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು, ನಾವು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವಂತನ ಕರ್ಮ, ಇಂತಹ ಭಗವಂತನ ಸಾಮರ್ಥ್ಯವನ್ನು, ಅವನ ವಿಚಿತ್ರವಾದಂತಹದ್ದನ್ನು ಅರಿತುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಅಂಡೋರ್ಧಶೇಷೇಶ ಅತ್ರ ಪೂರ್ವಂ ಪ್ರಕೀರ್ತಿತ ಸುಪ್ರಾರಬ್ಧ ಭವಿದ ದೋಷ ಸಂಬಂಧವರ್ಜಿತ ಅಂತ ಹೇಳಿಕೊಂಡು ಭಗವಂತನ ಆ ತಾರತಮ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದನ್ನು ಹೇಳ್ತಾರೆ. ಅಂತಹ ಭಗವಂತ ಏನಾಗಿದ್ದಾನೆ ಕೇಳಿದರೆ ಅವನಿಗೆ ಯಾವುದೇ ದೋಷಗಳು ಇಲ್ಲ. ಇದು ನಿಷೇಧಶೇಷ ಅಂತ ಹೇಳಿದರೆ ಅದಕ್ಕೆ ಭಾಗವತದಲ್ಲಿ ಬರುವಂತಹ ಒಂದು ಪದವನ್ನು ಇಲ್ಲಿ ದಾಸರು ಹಾಕಿದ್ದು. ಹೇಗೆ ಅಂತ ಕೇಳಿದ್ರೆ, ಸವೈ ನ ದೇವಾಸುರಮರ್ತ್ಯತಿರ್ಯಂಗ್ ನ ಸ್ತ್ರೀ ಷಂಡೋ ನವಮಾನ ಜಂತು ನಾಯಂ ಗುಣ ಕರ್ಮ ಚಾಸನ್ ನಿಷೇಧಶೇಷೋ ಏತಾದಶೇಷ ಅಂತ ಹೇಳಿಕೊಂಡು ಭಾಗವತದಲ್ಲಿ ಈ ಪದವನ್ನು ಹೇಳಿದ್ದಾರೆ. ಅವನು ಭಗವಂತ ದೇವ, ಅಸುರ, ಮಾನವ, ತಿರ್ಯಕ್, ಸ್ತ್ರೀ, ಷಂಡ, ಪುರುಷ, ಪ್ರಾಣಿ ಸಕಲರಿಂದಲೂ ಕೂಡ ವಿಚಕ್ಷಣ. ಭಗವಂತ ಎಲ್ಲದಕ್ಕಿಂತಲೂ ಕೂಡ ವಿಲಕ್ಷಣನಾಗಿರ್ತಕ್ಕಂಥವನು. ಮತ್ತು ನಿಷೇಧಶೇಷ ಅಂದರೆ ಗುಣ, ಕರ್ಮ, ಸತ್, ಅಸತ್ ಸಕಲ ಗುಣಕರ್ಮಗಳಿಗಿಂತಲೂ ಕೂಡ ಭಗವಂತ ಭಿನ್ನ. ಅಂತಹ ಸರ್ವತಂತ್ರ ಸ್ವತಂತ್ರನಾಗಿರತಕ್ಕಂತಹ ಭಗವಂತ ಅವನು ಏನಾಗಿದ್ದಾನೆ ಕೇಳಿದರೆ, ಅವನು ಎಲ್ಲೂ ಅವನಿಗಿಂತ ಒಂದು ಪರಿಪೂರ್ಣವಾದಂತಹ ಇನ್ನೊಂದು ವಸ್ತು ಅಂತ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಅವನು ಏನಾಗಿದ್ದಾನೆ, ಇತರ ಎಲ್ಲ ವಸ್ತುಗಳಿಗಿಂತ ಭಿನ್ನವಾಗಿ ತಾನು ವಿಲಕ್ಷಣನಾಗಿ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತ ಹೇಳಿದಾಗೆ ಕ್ಷರಾಕ್ಷರ ಪುರುಷರಿಗಿಂತ ಅತ್ಯಂತ ಭಿನ್ನನಾಗಿ ಕ್ಷರಾಕ್ಷರ ಪುರುಷ, ಕ್ಷರರಾಗಿರತಕ್ಕಂತಹ ಲಕ್ಷ್ಮೀದೇವಿ, ಕ್ಷರರಾಗಿರತಕ್ಕಂತಹ ಜೀವರಾಶಿಗಳು, ಅಕ್ಷರಲಾಗಿರತಕ್ಕಂತಹ ಲಕ್ಷ್ಮೀದೇವಿ ಎಲ್ಲಕ್ಕಿಂತಲೂ ಕೂಡ ಭಿನ್ನವಾಗಿ ಭಗವಂತ ವಿಲಕ್ಷಣನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತ ಅವನಿಗೆ ದೋಷಗಳು, ದೋಷದ ಸಂಬಂಧ ಯಾವ ಕಾಲಕ್ಕೂ ಇಲ್ಲ. ಅದರ ದೋಷದ ಸಂಬಂಧದ ಕಲ್ಪನೆಯನ್ನು ಕೂಡ ಮಾಡುವುದು ತಪ್ಪಾಗ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ನೀವು ದೋಷದ ಸಂಬಂಧವನ್ನು, ದೋಷದ ಕಲ್ಪನೆಯನ್ನು ಮಾಡಬಾರದು ಎಂಬುದಾಗಿ ಹೇಳಿ ಅಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು. ಈ ರೀತಿಯಾದಂತಹ ಚಿಂತನೆ, ಈ ರೀತಿಯಾದಂತಹ ಭಗವಂತನ ಉತ್ಕೃಷ್ಟವಾದಂತಹ ಕರ್ಮವನ್ನು ನಾವು ಚಿಂತನೆ ಮಾಡುವ ಮೂಲಕವಾಗಿ, ಅನುಸಂಧಾನ ಮಾಡುವ ಮೂಲಕವಾಗಿ ಭಗವಂತನನ್ನು ಹೊಂದಲಿಕ್ಕೆ, ಭಗವಂತನನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಿದ್ದರಿಂದಾಗಿ ಭಗವಂತ ನಮಗೆ ದೊರೆಯುತ್ತಾನೆ, ಹೇಗೆ ಅವನನ್ನು ತಿಳಿದುಕೊಂಡದ್ದರಿಂದಾಗಿ ಭಗವಂತ ನಮ್ಮ ಕಡೆಗೆ ನಿಲುಕ್ತಾನೆ, ನಮ್ಮಲ್ಲಿಗೆ ಬರ್ತಾನೆ ಎಂಬುದನ್ನು ಸರಿಯಾದಂತಹ ರೀತಿಯಲ್ಲಿ ಅದನ್ನು ಚಿಂತನೆ ನಡೆಸಬೇಕು ಎಂಬುದಾಗಿ ಹೇಳುತ್ತಾರೆ. ಇಂತಹ ಭಗವಂತನನ್ನು ಸರಿ ಉಪಾಸನೆ ಮಾಡಿದ್ದರಿಂದಾಗಿ ತತ್ವಂ ಶ್ರೀ ಸದ್ಗುಣಪ್ರಭಾ ರಜೋ ರಂಜನಕರ್ತೃತ್ವ ಭೂರ್ಜೀವಾನಾಂ ಕಲ್ಪನಾ ದುರ್ಗಾ ತಮ ಇತ್ಯೇವ ಪ್ರಕೀರ್ತಿತ ಅಂತ ಹೇಳಿಕೊಂಡು ಅಲ್ಲಿ ಶ್ರೀ ಭೂ ದುರ್ಗಾದೇವಿ ಸತ್ವ, ರಜಸ್ಸು, ತಮಸ್ಸು ಎಲ್ಲ ಒಂದೊಂದು ರೀತಿಯಾದಂತಹ ಗುಣಗಳಿಗೆ ಒಂದೊಂದು ರೀತಿಯಾದಂತಹದ್ದಕ್ಕೆ ಅಲ್ಲಿ ಒಂದೊಂದು ರೀತಿಯಾದಂತಹ ಭಗವಂತನ ಮಡದಿಯಾದಂತಹ ಲಕ್ಷ್ಮೀದೇವಿ ಅವಳು ಇರುವಂತಹದ್ದು. ಅಲ್ಲಿ ಸಾತ್ವಿಕರಿಗೆ ಶ್ರೀದೇವಿ, ಅದೇ ರಾಜಸರಿಗಾಗುವಾಗ ಅಲ್ಲಿ ದುರ್ಗಾದೇವಿ, ಇನ್ನು ತಮೋಭಿಮಾನಿಯಾಗಿ ದುರ್ಗಾದೇವಿ, ಹೀಗೆ ಸತ್ವ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರ 3 ರೂಪಗಳು ಲಕ್ಷ್ಮೀದೇವಿಯದ್ದೇ ಎಂಬುದಾಗಿ ಹೇಳಿ ಎಲ್ಲ ವಿಶೇಷವಾದಂತಹ ಗುಣಗಳನ್ನು ನಾವು ಉಪಾಸನೆಗೆ ತಂದುಕೊಡಬೇಕು. ತನ್ಮೂಲಕವಾಗಿ ಆ ಭಗವಂತನನ್ನು ಯಾವ ರೀತಿಯಾಗಿ ಹೊಂದಬಹುದು, ತನ್ಮೂಲಕವಾಗಿ ಅವನನ್ನು ಹೊಂದುವ ಮೂಲಕವಾಗಿ ನಾವು ಪ್ರಯತ್ನಪೂರ್ವಕವಾಗಿ ಅವನನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ.
ಇದಾದ ಮೇಲೆ ಇನ್ನು ಆ ಭಗವಂತನ ಏನು ಸಕಲ ವೇದ್ಯತ್ವ ಭಗವಂತ ವೇದೈಕ ಗಮ್ಯ ಅಂತ ಅವನನ್ನು ಕೊಂಡಾಡ್ತಾರೆ. ಆ ವೇದೈಕ ಗಮ್ಯತ್ವವನ್ನು ಇಡೀ ಏನು ವೇದಗಳಿದೆ, ಇಡೀ ಜಗತ್ತಲ್ಲಿರತಕ್ಕಂತಹ ಅನಂತವಾದಂತಹ ವೇದಗಳು, ಈ ಅನಂತವಾದಂತಹ ವೇದಗಳಿಗೆ ವೇದ ಪ್ರತಿಪಾದ್ಯತ್ವ ಭಗವಂತ ಅನಂತವಾದಂತಹ ವೇದಗಳು, ಆ ಅನಂತವಾದಂತಹ ವೇದಗಳಿಂದ ಭಗವತ್ ಪ್ರತಿಪಾದ್ಯ. ಹೇಗೆ ಪ್ರತಿಪಾದ್ಯ? ಅವನಲ್ಲಿರುವಂತಹ ಅಷ್ಟು ದೊಡ್ಡ ಆ ವೇದೈಕ ಸಮಧಿಗಮ್ಯತ್ವ. ಭಗವಂತನನ್ನು ಆರಂಭದಲ್ಲಿ ಆಚಾರ್ಯ ಮಧ್ವರು ಕೂಡ ಅವನನ್ನು ಭಗವಂತನನ್ನು ಸ್ತೋತ್ರ ಮಾಡುವಾಗ ಅವರು ಹೇಳಿದಂತಹ ಶಬ್ದ ಏನು ಕೇಳಿದ್ರೆ ನಾರಾಯಣಂ ನಿಖಿಲ ವೇದ ಏನು ವೇದೈಕ ಗಮ್ಯಂ ಅಂತ. ಇಡೀ ವೇದಗಳಿಂದ ಗಮ್ಯ, ವೇದಗಳಿಂದ ಗಮ್ಯ ಅಂತ ಹೇಳಿದ್ರೆ ವೇದೈಕ ಗಮ್ಯ, ವೇದಗಳಿಂದ ಚೆನ್ನಾಗಿ ಪ್ರತಿಪಾದ್ಯಮಾನನಾಗಿರತಕ್ಕಂಥವನು ಎಂಬುದನ್ನು ಹೇಳ್ತಾರೆ. ಅದನ್ನು ಜಗನ್ನಾಥದಾಸರು ಯಾವ ರೀತಿಯಾಗಿ ಅದನ್ನು ಪ್ರಸ್ತುತಪಡಿಸ್ತಾರೆ, ಅದನ್ನು ಯಾವ ರೀತಿಯಾಗಿ ಅದನ್ನು ತಿಳಿಸಿಕೊಡ್ತಾರೆ ಎಂಬುದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.